ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದಾಗ ಓಪನ್ ಆಗಿ ಗೊತ್ತಾಗ್ತಾ ಇದೆ, ಅಂದರೆ ನಮ್ಮ ಸುದೀಪ್ ಸರ್ ಅವ್ರು ಏನು ಹೋದ್ವಾರ ಹೇಳಿದ್ರಲ್ಲ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತೇಳಿ, ಅದು ಓಪನ್ ಆಗೇನೆ ಇವತ್ತು ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಹೌದು, ಇವತ್ತು ಡಬಲ್ ಎಲಿಮಿನೇಷನ್ ಇದೆ. ಯಾಕೆ ಡಬಲ್ ಎಲಿಮಿನೇಷನ್ ಮಾಡ್ತಿದ್ದಾರೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತು, 2 ವೀಕು ಸತತ 2 ವೀಕು ನೋ ಎಲಿಮಿನೇಷನ್ ವೀಕ್ ಆಗಿತ್ತು. ಹಾಗಾಗಿ 2 ವೀಕು ನೋ ಎಲಿಮಿನೇಷನ್ ವೀಕ್ ಆಗಿದ್ದರಿಂದ ಈ ವಾರ ಒಬ್ಬರು ಬದಲು ಇಬ್ಬರು, ಅಂದರೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು, ಡಬಲ್ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ. ನಾವು ಈಗ ಎಲಿಮಿನೇಷನ್ ಅಂತ ಬಂದಾಗ ನಾವು 1000 ಮಾತಾಡ್ಬೋದು, ಆಯಿತಾ. ಅವರು ಗೇಮ್ ಆಡಿಲ್ಲ, ಅವ್ರು ಏನು ಮಾಡಿದ್ದಾರೆ, ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿ, ಅವ್ರು ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಲಾಯಕ್ಕಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ಎಲಿಮಿನೇಷನ್ ಆಗಿ ಹೋಗೋತ್ತಿಗೆ ನಮಗೇನೆ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಬಂದ್ಬಿಡುತ್ತೆ. ಯಾಕೆಂದರೆ ನಾನು ಮೊನ್ನೆಯಿಂದ ಸ್ಪಂದನನಿಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ. ನಿನ್ನೆ ನಾನೇ ಹೇಳಿದೆ, ಸ್ಪಂದನರ ತಂದೆ ಆಯಿತಾ, ಸ್ಪಂದನನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಸ್ಪಂದನನ ತಾಯಿ ತಂದೆ ನೋಡಿದ ಮೇಲೆ ಅರ್ಥ ಆಯಿತು, ಸ್ಪಂದನನ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಅನ್ನೋದಕ್ಕಿಂತನೂ ಪ್ಯಾಂಪರ್ಡ್ ಕಿಡ್ ಅಂತಲೇ ಹೇಳ್ಬೋದು ಸ್ಪಂದನ, ಆಯಿತಾ. ಪ್ಯಾಂಪರ್ಡ್ ಕಿಡ್ಡು ಅಂದರೆ ಯಾವ ಕೆಲಸನೂ ಮಾಡ್ದೇನೆ ತಂದೆ ತಾಯಿಯ ಪ್ರೀತಿಯಿಂದ ಮುದ್ದಾಗಿ ಬೆಳೆದಿರುವಂತಹ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಅವಳಿಗೆ ಒಂಥರ ಎಲ್ಲರೊಟ್ಟಿಗೆ ಹೊಂದ್ಕೊಳೋದು, ಎಲ್ಲರೊಟ್ಟಿಗೆ ಸಲಿಗೆಯಿಂದ ಇರೋದು, ಇದು ಯಾವುದೂ ಬರಲಿಲ್ಲ. ಗೇಮ್ ವಿಷಯಕ್ಕೆ ಬಂದರೆ ಗೇಮನ್ನು ಕೂಡ ಅಂತ ಫೋರ್ಸೇಬಲಿ ಆಡೋಕ್ಕೆ ಬರಲಿಲ್ಲ. ಯಾಕೆಂದರೆ ಸ್ಪಂದನ ನೇಚರೇ ಹಂಗಿರ್ಬೋದೇನೋ, ನಮಗೆ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಬಂದು ಹೇಳಿದ ಮೇಲೆ ಗೊತ್ತಾಗಿದ್ದು ನಮಗೆ ಸ್ಪಂದನ ಅಂದರೆ ಏನು ಅಂತೇಳಿ. ಓಕೆ, ಸ್ಪಂದನ ಸೋಮಣ್ಣ ಈ ವಾರ ಎಲಿಮಿನೇಟ್ ಆಗ್ತಾರ ಅಂತ ನಾನು ಕೇಳೋದಾದರೆ, ಈಗ ಡಬಲ್ ಎಲಿಮಿನೇಷನ್ ಇದೆ. 2 ವೀಕ್ ಹಿಂದೆನೇ ಸ್ಪಂದನ ಹೋಗ್ಬೇಕಿತ್ತು, ಹಾಗೆ ಹೀಗೆ ಅಂತ ನಾವು ಕೂಡ ಮಾತನಾಡಿದ್ದೀವಿ, ಆಯಿತಾ. ಬಟ್ ಇವತ್ತು ನಮ್ಮ ಜೋಗಿ ಪ್ರೇಮ್ ಅವರು ಮತ್ತು ಅವರ ನಮ್ಮ ಯಾರು ಧ್ರುವ ಸರ್ಜಾ ಜೊತೆ ಆ್ಯಕ್ಟ್ ಮಾಡಿರುವಂತಹ ಹೀರೋಯಿನ್, ಅಂದರೆ ನಮ್ಮ ಜೋಗಿ ಪ್ರೇಮ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾದ ಹೀರೋಯಿನ್ನು ಮತ್ತು ಜೋಗಿ ಪ್ರೇಮ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಮತ್ತು ಅವರ ಪೇರಾಗಿ ಮಾಡ್ತಾ ಇದ್ದಾರಲ್ವ, ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಇಲ್ಲಿ ಜೋಗಿ ಪ್ರೇಮ್ ಅವರಿಗೆ ಬಿಗ್ ಬಾಸ್ ಅವರು ಒಂದು ಆಯಿತಾ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಏನಪ್ಪ ಆಪರ್ಚುನಿಟಿ ಅಂತಂದರೆ, ಪ್ರೇಮ್ ಅವರಿಗೆ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟನ್ನು ನಮ್ಮ ಯಾರು ಇವರು ಜೋಗಿ ಪ್ರೇಮ್ ಅವರು ಕರ್ಕೊಂಡು ಹೋಗ್ತಾರೆ. ಅಂದರೆ 2 ಎಲಿಮಿನೇಷನ್ ಇರುತ್ತೆ, ಡಬಲ್ ಎಲಿಮಿನೇಷನ್ ಎರಡು ಸರಿ ಆಗುತ್ತೆ. ಹೆಂಗೆ ಗೊತ್ತಾ, ಒಂದು ನೀವು ನೋಡಿರ್ಬೋದು, ಫ್ರಂಟ್ ಡೋರ್ ಹತ್ರ ಈ ಥರ ತಿರುಗಿ ಹೋಗೋದು ಒಂದಿರುತ್ತೆ. ಅಂದರೆ ಎಲ್ಲ ಡೇಂಜರ್ ಝೋನಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಅದರಲ್ಲಿ ನಿಲ್ಲಬೇಕು, ಈ ಥರ ತಿರುಗ್ತಾ ಇರುತ್ತೆ. ಯಾರು ಆ ಒಂದು ಪ್ಲೇಸಲ್ಲಿ ಇರಲ್ಲ, ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಇನ್ನೊಂದು ಬಂದುಬಿಟ್ಟು ನಮ್ಮ ಜೋಗಿ ಪ್ರೇಮ್ ಅವರು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಯಾರು ಎಲಿಮಿನೇಟ್ ಆಗಿದ್ದಾರೆ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಡಬಲ್ ಎಲಿಮಿನೇಷನ್ನು. ಹಾಗಾಗಿ ನಿಜವಾಗ್ಲೂ ಈ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಏನಿದೆ, ನಿಜವಾಗ್ಲೂ ತುಂಬಾ ಕ್ಯೂರಿಯಾಸಿಟಿಯಲ್ಲಿರುತ್ತೆ, ನೋಡೋರ್ಗೂ ಕೂಡ ಮಜಾ ಕೊಡುತ್ತೆ. ಅದಲ್ಲದೆ ನಮ್ಮ ಗಿಲ್ಲಿ ಕ್ವಾಟ್ಲೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬಂದಂತಹ ಯಾರು ಸೆಲೆಬ್ರಿಟಿಗಳು ನಮ್ಮ ಗಿಲ್ಲಿನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ತಾಂಡವ್ ಆಯಿತಾ, ಭಾಗ್ಯ ಮತ್ತು ತಾಂಡವ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಎಲ್ಲ ಸ್ಪರ್ಧಿಗಳನ್ನು ಆಯಿತಾ ವಿಶ್ ಮಾಡಿದ್ದಾರೆ, ಚೆನ್ನಾಗಿ ಆಡಿದ್ದೀರಾ ಅಂತ ಹೇಳಿದ್ದಾರೆ. ಆಮೇಲೆ ಫ್ಯಾಮಿಲಿ ವೀಕ್ ಬಗ್ಗೆ ವಿಚಾರಿಸಿದ್ದಾರೆ. ಎಲ್ಲವೂ ಕೂಡ ಸೂಪರ್ ಆಗಿ ನಡೆಯುತ್ತೆ. ಇವತ್ತಂತೂ ತುಂಬ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ನೋವಿನ ಸಂಗತಿ ಏನು ಅಂತಂದರೆ ಎಲಿಮಿನೇಷನ್ ಪ್ರಕ್ರಿಯೆ, ಆಯಿತಾ. ಸೂರಜ್ ಮತ್ತು ಸ್ಪಂದನ ಆಯಿತಾ, ಇಬ್ಬರನ್ನೂ ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಸ್ಪಂದನ ಧ್ರುವಂತ್ ಅಂತ ಹೇಳ್ತಿದ್ದಾರೆ. ಧ್ರುವಂತ್ ಅಂತ ನನ್ನೊಂದು ಕೇಳೋದಾದರೆ ಖಂಡಿತವಾಗ್ಲೂ ಧ್ರುವಂತ್ ಎಲಿಮಿನೇಟ್ ಆಗಿಲ್ಲ. ನನಗಿರುವ ಸೋರ್ಸ್ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ, ಧ್ರುವಂತ್ ಎಲಿಮಿನೇಟ್ ಆಗಿಲ್ಲ. ಎಲಿಮಿನೇಟ್ ಆಗಿರೋರು ಬಂದು ಸ್ಪಂದನ ಮತ್ತು ಸೂರಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಾರಣ ನಾನು ಹೇಳ್ಬಿಡ್ತೀನಿ. ನನಗೆ ಇತ್ತೀಚೆಗೆ ಒಂದು ವಿಷಯನ ನಾನು ಅಬ್ಸರ್ವ್ ಮಾಡಿದ್ದೆ, ನಾನು ಹೇಳಲಿಲ್ಲ. ಈಗ ನಾನು ಹೇಳಿದ್ರೆ ನೀವು ಅದನ್ನು ಬೇರೆ ಒಂಥರ ಹೇಳ್ತೀರ, ಹಂಗಾಗಿ ನಾನು ಹೇಳಿರಲಿಲ್ಲ. ಸೂರಜ್ಗೆ ಸ್ಪಂದನ ಮೇಲೆ ಒಂದು ಲವ್ ಇತ್ತು. ಅದು ನಾನು ಸುಮಾರಿಗೆ ಒಂದು 2 ವಾರದಿಂದ ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ನಾನಾಗೆ ಹೇಳ್ಬಾರ್ದು ಅನ್ನೋದಕ್ಕೋಸ್ಕರವಾಗಿ ಹೇಳಿರಲಿಲ್ಲ. ಒಂದು 2 ವಾರದಿಂದ ಅಬ್ಸರ್ವ್ ಮಾಡಿದ್ದೀನಿ. ಸೂರಜ್ಗೆ ಯಾರು ರಾಶಿಕಾ ಜಸ್ಟ್ ಎ ಫ್ರೆಂಡು, ಆಯ್ತು, ಅಷ್ಟೇ, ವೆಲ್ ವಿಷರ್ ಅಷ್ಟೇ. ಬಟ್ ನಿಜವಾಗಿ ಜೆನ್ಯೂನ್ ಆಗಿ ಸೂರಜ್ಗೆ ಲವ್ ಹುಟ್ಟಿದ್ದು
ಸ್ಪಂದನನ ಮೇಲೆ. ತುಂಬ ಸ್ಪಂದನನ ನೋಡ್ತಾ ಇರೋರು, ಸ್ಪಂದನನ ಅಡ್ಮೈರ್ ಮಾಡ್ತಾ ಇರೋರು ಸೂರಜ್ ಅವರು. ನಿಜವಾಗ್ಲೂ ಏನಾದರೂ ಸೂರಜ್ ಓಪನ್ ಆಗಿ ನಮ್ಮ ಸ್ಪಂದನನ ಹತ್ರ ಹೇಳಿದರೆ, ಓಪನ್ ಆಗಿ ಆಯಿತಾ ಸ್ವಲ್ಪ ಬಾಯ್ಬಿಟ್ಟು ಮಾತಾಡಿದರೆ, ನಿಜವಾಗ್ಲೂ ಸೂರಜ್ ಮತ್ತು ಸ್ಪಂದನ ಸೋಮಣ್ಣ ಒಂದು ಗುಡ್ ಪೇರ್ ಆಗಿರೋರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅವರು ಒಂದು ಕ್ಯೂಟ್ ಆಗಿ ಅವರಿಬ್ಬರು ಜೋಡಿ ಟ್ರಾವೆಲ್ ಆಗಿರೋದು ಅಂತೀನಿ ನಂಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಓಕೆ, ಈಗ ಎಲಿಮಿನೇಟ್ ಆಗ್ತಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಒಂದು ಹೆಂಗಾಗುತ್ತೆ ಗೊತ್ತಾ, ಇಷ್ಟು ದಿನ ನಾವು ಏನು ಹೇಳ್ಕೊಂಡು ಬಂದಿದ್ದೀವಿ, ಇವತ್ತು ಹೇಳೋಕ್ಕೆ ಬಾಯ್ ಬರಲ್ಲ ನಮಗೆ. ಅವ್ರು ಎಲಿಮಿನೇಟ್ ಆಗಿ ಹೋದ್ರೆ ಮುಗೀತು ಆಯಿತಾ, ಅವ್ರ ಬಗ್ಗೆ ನಾವು ಇನ್ನೇನೂ ಮಾತನಾಡೋಕ್ಕಾಗಲ್ಲ. ಬಟ್ ಸ್ಪಂದನ ಮತ್ತು ಸೂರಜ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಆಯಿತಾ. ಸ್ಪಂದನ ಧ್ರುವಂತ್ ಅಂತ ಹೇಳ್ತಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಧ್ರುವಂತ್ ಎಲಿಮಿನೇಟ್ ಆಗಿಲ್ಲ, ಸ್ಪಂದನ ಮತ್ತು ಸೂರಜ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾರ್ಯಾರಿಗೆ ಆಯಿತಾ, ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ನಮ್ಮ ಜೋಗಿ ಪ್ರೇಮ್ ಅವರು ಯಾರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಅಂತೀನಿ. ಅಂದರೆ ಡಬಲ್ ಎಲಿಮಿನೇಷನ್ ಬಂದು ಆಯಿತಾ 2 ಸರಿ ಆಗುತ್ತೆ, 2 ಪ್ರಕ್ರಿಯೆಯಲ್ಲಾಗುತ್ತೆ. ಅಂದರೆ ಈ ಎಲಿಮಿನೇಷನ್ ಪ್ರಕ್ರಿಯೆ 2 ಥರ ನಡೆಯುತ್ತೆ. ಒಂದು ಜೋಗಿ ಪ್ರೇಮ್ ಅವ್ರು ನಿರ್ಧಾರ ಮಾಡಿ, ಅಂದರೆ ಆ ಜೋಗಿ ಪ್ರೇಮ್ ಅವ್ರು ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಬಂದುಬಿಟ್ಟು ಆಯಿತಾ ಇನ್ನೊಂದು ಪ್ರಕ್ರಿಯೆ, ನೀವೇನಲ್ಲಿ ಮೇನ್ ಡೋರ್ ಹತ್ರ ಒಂದು ಹಾಕಿದಾರಲ್ವಾ, ಆ ಬಾಕ್ಸಲ್ಲಿ ಒಬ್ಬೊಬ್ಬರು ನಿಂತ್ಕೊಂಡ್ಬಿಟ್ಟು ಈ ಥರ ತಿರುಗ್ತಾ ಇರುತ್ತೆ, ಅದರಲ್ಲಿ ಯಾರು ಇರಲ್ಲ, ಕೊನೆಗೆ ಅವ್ರು ಎಲಿಮಿನೇಟ್ ಆಗಿರ್ತಾರೆ ಅಂತ 2 ಪ್ರಕ್ರಿಯೆ ನಡೆಯುತ್ತೆ. ಸ್ಯಾಟರ್ಡೇ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಸ್ಯಾಡ್ ಆಗುವಂತನೂ ಹೇಳೋಲ್ಲ ನಾನು. ಓಕೆ, ಇನ್ನು 3 ವೀಕ್ಸ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತು 3 ವೀಕ್ಸಲ್ಲಿ ಬಿಗ್ ಬಾಸು ಮುಕ್ತಾಯ ಆಯಿತಾ. ಇದೇ ಇದೇ ಜಾನ್ವರಿ 2ನೇ ವೀಕಲ್ಲಿ ಬಿಗ್ ಬಾಸು ಮುಕ್ತಾಯವಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ಓನ್ಲಿ 3 ವೀಕ್ಸ್ ಇರೋದು. ಈಗ ನೆಕ್ಸ್ಟ್ ವೀಕ್ಗೆ ಬಂದುಬಿಟ್ಟು ಟಿಕೆಟ್ ಫಿನಾಲೆ ಗೇಮ್ ನಡೆಯುತ್ತೆ. ಹಾಗಾಗಿ ಯಾರು ಎಲಿಮಿನೇಟ್ ಆದ್ರೂ ಕೂಡ ಬೇಜಾರಾಗುತ್ತೆ, ಯಾಕೆಂದರೆ ಫಿನಾಲೆ ಸ್ಟೇಜಿಗೆ 3 ವಾರ ಇರೋದು. ಹಾಗಾಗಿ ಯಾರಿಗಾದ್ರೂ ಬೇಜಾರಾಗುತ್ತೆ, ಇರಬೇಕಿತ್ತು ಅಂತ ಅನಿಸುತ್ತೆ. ನಿಜವಾಗ್ಲೂ ಎಲಿಮಿನೇಟ್ ಆಗಿರುವಂತಹ ಸ್ಪಂದನಗಾಗಲಿ ಸೂರಜ್ಗಾಗಲಿ ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಿಮ್ಮ ಮುಂದೆ ಆಲ್ ದ ಬೆಸ್ಟ್ ಹೇಳ್ಬೋದು, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದು, ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳ್ಬೋದು. ನಾವೇನೇ ಒಂದು ಮಾತನಾಡಿದ್ರು ಅವ್ರ ಗೇಮನ್ನು ತಲೆಯಲ್ಲಿ ಇಟ್ಕೊಂಡು ಮಾತನಾಡಿರ್ತೀವಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅವರ ಪರ್ಸನಲ್ ವಿಷಯದ ಬಗ್ಗೆ ನಾನು ಯಾವತ್ತೂ ಮಾತನಾಡಿಲ್ಲ. ಜಸ್ಟೇ ಗೇಮ್ ಪರವಾಗಿ ಮಾತನಾಡಿರ್ತೀನಿ. ಎಲಿಮಿನೇಟ್ ಆಗಿದ್ದರೆ ಖಂಡಿತವಾಗ್ಲೂ ಆಲ್ ದ ಬೆಸ್ಟ್, ಅವ್ರ ಫ್ಯೂಚರಿಗೆ ಒಳ್ಳೇದಾಗಲಿ ಅಂತೀನಿ. ಇನ್ನೂ ಒಂದು ವಿಷಯನ ನಾನು ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯಿತಾ ನೋ ಎಲಿಮಿನೇಷನ್ ಅಂತಲೇ 3-4 ವಾರಗಳು ತಳ್ಳೋಗಿದ್ದಾವೆ. ಇದು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಈ ವಾರ ಎಲಿಮಿನೇಟ್ ಆಗಲೇಬೇಕು. ಕಾರಣ ಯಾಕೆಂದರೆ 3-4 ವಾರ ಈ ಥರ ನೋ ಎಲಿಮಿನೇಷನ್ ವೀಕ್ ಅಂತೇಳಿ 3-4 ಸರಿ ಆಪರ್ಚುನಿಟಿ ಸಿಕ್ಕಿದೆ ಕಂಟೆಸ್ಟೆಂಟ್ಗಳಿಗೆ. ಈ ವಾರನೂ ಕೂಡ ಎಲಿಮಿನೇಟ್ ಆಗಲಿಲ್ಲ ಅಂತಂದರೆ ಆಯಿತಾ, ಹಾಕಿರುವಂತಹ ಓಟಿಗೆ ವೋಟ್ ಮಾಡುವಂತಹ ಪ್ರೇಕ್ಷಕರಿಗೆ ಬಿಗ್ ಬಾಸ್ ಮೇಲೆ ಇರುವಂತಹ ಮರ್ಯಾದೆನೇ ಹೋಗುತ್ತೆ. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಆಗ್ತಾಯಿದೆ. ಇನ್ನೂ ಆಯಿತಾ, ಏನೋ ಸ್ಪಂದನ ಸೂರಜ್ ಇವ್ರ ಬದಲು ಬೇರೆ ಯಾರಾದರೂ ಹೋಗಬೇಕಿತ್ತು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಕಮೆಂಟ್ ಮಾಡಿ. ನನಗೆ ಧ್ರುವಂತು ಯಾಕೆ ಆಯಿತಾ ಅವನು ಹೋಗಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಧ್ರುವಂತು ಒಂಥರ ಏನು ಗೊತ್ತಾ, ಗೇಮು ಅಂತ ಬಂದರೆ ಗೇಮ್ ಆಡ್ತಾನೆ ಒಂದು, ಆಮೇಲೆ ವಿಷಯನ ಏನಿದೆ ಅದನ್ನು ಓಪನ್ ಅಪ್ ಆಗ್ತಾನೆ. ಅಂದರೆ ಓಪನ್ ಅಪ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವನೇ ಒಂದು ಕಂಟೆಂಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಸ್ಪಂದನ ವಿಷಯಕ್ಕೆ ಮತ್ತು ಸೂರಜ್ ವಿಷಯಕ್ಕೆ ಬಂದರೆ ಅವರೊಂದು ಸ್ವಲ್ಪ ಕ್ವೈಟ್ ಆ್ಯಂಡ್ ಕಂಪೋಸ್ಡ್ ಆಗಿರೋ ಅಂಥವ್ರು. ಹಾಗಾಗಿ ಅವರು ಓಪನ್ ಅಪ್ ಆಗಲಿಲ್ಲ ಗೇಮಲ್ಲಿ ಅಷ್ಟಾಗಿ. ಹಾಗಾಗಿ ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.